ಹಾಯ್ ಹಲೋ ವೆಲ್ಕಮ್ ಟು ಜಾಬಿಟೋ ಚಾನಲ್. ನಾನಿವಾಗ ಆನ್ಲೈನ್ ಬಂದಿರುವ ಪ್ರಮುಖ ಉದ್ದೇಶ ಏನೆಂದರೆ BMTC ಕಂಡಕ್ಟರ್ ನಾನ್ ಎಚ್ ಕೆ ರಿಸಲ್ಟ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕಂತ ಬಂದಿದ್ದೀನಿ. ನಿನ್ನೆ BMTCದವರು ಪೇಪರ್ 1 ಪೇಪರ್ 2 ಟೋಟಲ್ ಕ್ಯಾಂಡಿಡೇಟ್ಸ್ ಏನು ಎಕ್ಸಾಮ್ ಬರೆದಿದ್ದಾರೆ ಅವ್ರ ಲೀಸ್ಟ್ನ ಬಿಟ್ಟಿದ್ದಾರೆ. ನೋಡಿ, ಅದ್ರ ಪ್ರಕಾರ ಒಂದಿಷ್ಟು ಮಾಹಿತಿ ನಿಮಗೆ ಕೊಡಬೇಕಂತ ಬಂದಿದ್ದೀನಿ. ಪರೀಕ್ಷೆಯಲ್ಲಿ ಹಾಜರಾದ ಅಭ್ಯರ್ಥಿಗಳು ಅಂದರೆ 18,800 ಜನ ಏನು ಪರೀಕ್ಷೆ ಬರೆದಿದ್ದಾರೆ ಪೇಪರ್ 1 ಪೇಪರ್ 2. ಅದರಲ್ಲಿ ಏನಂದರೆ ಒಟ್ಟು ನಮಗೆ ಹುದ್ದೆ ಇರೋದು ಪೋಸ್ಟ್ ಇರೋದು 2,286 ಹುದ್ದೆಗಳು ಇದ್ದಾವೆ. ನೋಡಿ, ಪೇಪರ್ 1 ಪೇಪರ್ 2 30%ಗಿಂತ ಜಾಸ್ತಿ ಎಲಿಜಿಬಲ್ ಅಂದರೆ ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ನಮಗೆ ಸಿಗ್ತಾ ಇರೋದು ಬರೀ 4,722 ಮಾತ್ರ. ಅಂದರೆ ಅವ್ರು ನೋಟಿಫಿಕೇಷನಲ್ಲಿ ಕೊಟ್ಟಿದ್ರು 1:5 ಡಾಕ್ಯುಮೆಂಟ್ ವೆರಿಫಿಕೇಷನ್ ಲೀಸ್ಟ್ ಕರಿತೀವಂತ, ಬಟ್ ಅಷ್ಟು ಜನ ಎಲಿಜಿಬಲ್ ಆಗಿಲ್ಲ. ನೋಡಿ, 1:5 ಅಂದರೆ ಎಲಿಜಿಬಲ್ ಬೇಕಾಗಿರುವ ಅಭ್ಯರ್ಥಿಗಳು 11,430 ಜನ ಅವರಿಗೆ ಅಭ್ಯರ್ಥಿಗಳು ಬೇಕಾಗಿದ್ದರು, ಬಟ್ ಎಲಿಜಿಬಲ್ ಆಗಿರೋ ಅಭ್ಯರ್ಥಿಗಳು 4,722 ಮಾತ್ರ. ಅಂದರೆ ಕಾಂಪಿಟಿಷನ್ ಬಹಳ ಕಡಿಮೆ ಇದೆ. ಅಂದರೆ ನಿಮಗೆ ನೋಡಿ, ಕಾಂಪಿಟಿಷನ್ 1:2 ಮಾತ್ರ ಇರೋದು, ಸರಿನಾ? ಫೈನಲ್ ಕಾಂಪಿಟಿಷನ್ 1 ಪೋಸ್ಟ್ಗೆ 2 ಕ್ಯಾಂಡಿಡೇಟ್ಗಳು. ಪೇಪರ್ 1 ಎಲ್ಲರದು ಚೆನ್ನಾಗಿ ಮಾಡಿದ್ದಾರೆ. ಪೇಪರ್ 1 ಪೇಪರ್ 2 ಕಮ್ಯುನಿಕೇಷನ್ ಏನು ಪೇಪರ್ ಇತ್ತಲ್ಲೋ ಅದು ತುಂಬ ಕಠಿಣ ಇರೋ ಕಡೆಯಿಂದ ಭಾಳಷ್ಟು ಅಭ್ಯರ್ಥಿಗಳು ಏನಂದರೆ ಕಡಿಮೆ ಮಾರ್ಕ್ಸ್ ಮಾಡಿದ್ದಾರೆ ಮತ್ತು ಅದರಲ್ಲೇ ಎಲಿಜಿಬಲ್ ಆಗಿಲ್ಲ. ನೋಡಿ, ಇದು CTಯಲ್ಲಿ ಗುಡ್ ಸ್ಕೋರ್ ವಿಲ್ ಇನ್ಕ್ರೀಸ್ ಯುವರ್ ಸೆಲೆಕ್ಷನ್ ಪಾಸಿಬಿಲಿಟಿ. ಅಂದರೆ ನೋಡಿ, CTಯಲ್ಲಿ ಯಾರು ಒಳ್ಳೆ ಸ್ಕೋರ್ ಮಾಡಿರ್ತಾರಲ್ವ, ಅವರೆಲ್ಲ ಏನಂದರೆ ಸೆಲೆಕ್ಟ್ ಆಗೋದು ಪಕ್ಕ. 95, 90, 100, 85 ಈ ಥರ ಯಾರು ಸ್ಕೋರ್ ಮಾಡಿರ್ತಾರೆ ಅವರು ಸೆಲೆಕ್ಷನ್ ಆಗೋದು ಪಕ್ಕ. ಮತ್ತು PUCಯಲ್ಲಿ ಕಡಿಮೆ ಅಂಕ ಬಂದ್ರೂ ಪರವಾಗಿಲ್ಲ, ಬಟ್ CTಯಲ್ಲಿ ಒಳ್ಳೆ ಅಂಕ ಇದ್ದರೆ ಸಾಕು. ಅಂದರೆ ನೀವು PUCಯಲ್ಲಿ 40% ಆಗಲಿ ಅಥವಾ 45, 50 ಇದ್ರೂ ಪರವಾಗಿಲ್ಲ, ಬಟ್ CTಯಲ್ಲಿ ನೀವು ಒಳ್ಳೆ ಅಂಕ ಗಳಿಸಿದ್ದೀರ ಅಂದರೆ ನಿಮ್ಮ ಸೆಲೆಕ್ಷನ್ ಪಕ್ಕ ಇದ್ದಂಗೆ. ನೋಡಿ, ಯಾರೆಲ್ಲ CTಯಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದೀರಾ ಅವರೆಲ್ಲ ಏನಂದರೆ 1:2 ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ರೆಡಿಯಾಗಿರಬೇಕಾಗುತ್ತೆ. ಯಾಕಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನಿದು ಪ್ರಾಸೆಸ್ ಇದೆ ಭಾಳಷ್ಟು ಬೇಗ ಮಾಡ್ತಾಯಿದ್ದಾರೆ. ನೋಡಿ, ಯಾರೆಲ್ಲ 1:2ಗೆ ಅರ್ಹತೆ ಹೊಂದಿರ್ತಾರಲ್ಲ ಅವ್ರಿಗೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂತ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನೆಲ್ಲ ನೀವು ಈ ದಾಖಲೆಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಡಿ, ಸರಿನಾ? ಒರಿಜಿನಲ್ ಬೇಕು. ನೋಡಿ, ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಕಂಡಕ್ಟರ್ ಲೈಸೆನ್ಸ್ ಬೇಕು ವಿತ್ ವ್ಯಾಲಿಡ್ ಫಸ್ಟ್ ಆ್ಯಡ್ ಅಂದರೆ ಪ್ರಥಮ ಚಿಕಿತ್ಸೆ ಥರ ಇರುತ್ತೆ. 10ನೇದು SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಒರಿಜಿನಲ್, 12th PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಒರಿಜಿನಲ್, ಕನ್ನಡ ಮೀಡಿಯಮ್ ಬೇಕಾಗುತ್ತೆ, ರೂರಲ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಮತ್ತು ನೀವು ಏನು BMTC ಕಂಡಕ್ಟರ್ ಅಪ್ಲಿಕೇಶನ್ ಹಾಕ್ತಿರಲ್ವಾ, ಲಾಸ್ಟ್ ಟೈಮ್ ಹಾಕಿರ್ತೀರಲ್ವಾ, ಅದು ಅಪ್ಲಿಕೇಶನ್ ಪ್ರಿಂಟೌಟ್ ಬೇಕಾಗುತ್ತೆ. ಇನ್ನೊಂದು ಏನಂದರೆ ಎಲ್ಲ ಅಭ್ಯರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಒಂದು ಕ್ವಶನ್ ಕೇಳ್ತಾಯಿದ್ರು. ಅದೇನೆಂದರೆ ನೇಮ್ ಮಿಸ್ ಮ್ಯಾಚ್ ಆದರೆ ಹೇಗೆ, ಏನು ಮಾಡಬೇಕು, SLCಯಲ್ಲಿ, ಇನ್ಕಮ್ ಕಾಸ್ಟಲ್ಲಿ ಅಥವಾ 12ನೇ ಮಾರ್ಕ್ಸ್ ಕಾರ್ಡಲ್ಲಿ ನೇಮ್ ಮಿಸ್ ಮ್ಯಾಚ್ ಇದೆ ಅಂತ ಭಾಳಷ್ಟು ಜನ ಕ್ವಶನ್ ಕೇಳಿದರು. ಅವರಿಗೆಲ್ಲ ಏನಂದರೆ ಯಾರೆಲ್ಲ ಅಭ್ಯರ್ಥಿಗಳು 10 ಅಥವಾ 12 ಇನ್ಕಮ್ ಕಾಸ್ಟ್ಗಳಲ್ಲಿ ನೇಮ್ ಮಿಸ್ ಮ್ಯಾಚ್ ಇದೆ ಅಲ್ವಾ ಅಂತ ಅಭ್ಯರ್ಥಿಗಳು ಈ ಕೋರ್ಟಿಂದ ಅಫಿಡೇವಿಟ್ ಮುಚ್ಚಳಿಕೆ ಪತ್ರ ಬರೆಸ್ಕೊಳ್ಳಿ, ಸರಿನಾ? ನೋಡಿ, ಇದಕ್ಕೆ ಒಂದು ಏನಂದರೆ ಎತ್ತರ ಹೈಟು ಕಂಪಲ್ಸರಿ 160 ಸೆಂಟಿಮೀಟರ್ ಬೇಕೇ ಬೇಕು ಯಾವುದೇ ಕಾರಣಕ್ಕೆ. ನೋಡಿ ಅಭ್ಯರ್ಥಿಗಳೇ, ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗಿದೆ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು
ಬೆಲ್ ಐಕನ್ನ ಒತ್ತಿ. ಸೊ ಇದೇ ಥರ ಮಾಹಿತಿ ನಿಮಗೆ ನಾನು ಕೊಡ್ತಾ ಇರ್ತೀನಿ. ಯಾವುದಾದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಯಾವುದಾದ್ರೆ ಅಪ್ಡೇಟ್ ಬಂದರೆ ಆದಷ್ಟು ಬೇಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಒಳ್ಳೆ ಮಾರ್ಕ್ಸ್ ಮಾಡಿದ್ದಾರೆ, ಗೆಟ್ ರೆಡಿ ಫಾರ್ ಸೆಲೆಕ್ಷನ್. ಥ್ಯಾಂಕ್ ಯು.